ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಸಂಸ್ಕೃತಿ ಪ್ರಸಾರ ಕೇಂದ್ರ, ಶಿವಾಚಾರ್ಯ ತರಬೇತಿ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ ಹಾಗೂ ವಿವಿಧ ಸಾಂಸ್ಕೃತಿಕ ವೀರಶೈವ ಚಟುವಟಿಕೆಗಳನ್ನು ಮಾಡ್ತಿರ್ತಕ್ಕಂಥ ಈ ನಮ್ಮ ಪೀಠದಿಂದ ಇವತ್ತಿನ ಪ್ರವಚನವನ್ನು ಆಲಿಸೋಣ. ವಿಷಯ ಏನಂತಂದರೆ, ಈಗಾಗಲೇ ನಾನು ಸಾಕಷ್ಟು ಸುಮಾರು 15 ವರ್ಷಗಳಿಂದ ನಿರಂತರ ಅಧ್ಯಯನವನ್ನು ಮಾಡಿ ಸಾಕಷ್ಟು ಗ್ರಂಥಗಳನ್ನು ಓದಿ ತಮಗೆ ವೀರಶೈವ ಧರ್ಮದ ನಿಜವಾದ ವಿಷಯಗಳನ್ನು, ಸಂಶೋಧನೆಗೆ ಸಂಬಂಧಪಟ್ಟಂಥ ವಾಸ್ತವಿಕ ವೀರಶೈವ ಜಂಗಮರ ಪೂರ್ವ ಚರಿತ್ರೆಯನ್ನು, ಪಾಶುಪತ ಕಾಳಾಮುಖ ಲಕುಲೀಶ ಜಂಗಮರಿದ್ದರು, ಅವರು ವಂಶಜರೇ ಇವತ್ತಿನ ವೀರಶೈವ ಜಂಗಮರು. ಶಿವಗಣಗಳ ಪರಂಪರೆ ಇದೆ, ಹಿರೇಮಠ ಮತ್ತು ಆರಾಧ್ಯ ಅಂತಕ್ಕಂಥ 2 ಪರಂಪರೆ ಇದೆ ಅಂಥೇಳಿ ಎಲ್ಲ ವಿಷಯಗಳನ್ನು ಶಾಸನಬದ್ಧವಾಗಿ ವಿವರವಾಗಿ ತಿಳಿಸಿದೆ. ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ನಮ್ಮ ವೀರಶೈವ ಜಂಗಮರಲ್ಲಿ ಇಲ್ಲದೇ ಇದ್ದಿದ್ದನ್ನು ನೋಡಿ ನಾನು ಇಂದಿನಿಂದ ಕೇವಲ ನನ್ನ ಬೇರೆ ಯಾವುದಾದರೂ ಬೇರೆ ವಿಷಯಗಳು ವೈಯಕ್ತಿಕ ವಿಷಯಕ್ಕೆ ನಾನು ಮಾತ್ರ ಅದಕ್ಕೆ ಬದ್ಧನಾಗಿ ನಾನು ನಮ್ಮ ಪೀಠದಿಂದ ಅದನ್ನು ಮಾಡ್ಕೊತ ಹೋಗ್ತೇನೆ ವಿನಃ ಈ ಜಾತಿ ಜನಾಂಗಗಳ ವಿಷಯವನ್ನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಸಂಬಂಧಪಟ್ಟವರಿದ್ದಾರೆ, ಮಾಡಿಕೊಳ್ಳಿ. ಕೇವಲ ಸಂಶೋಧಕರು ಅಂತಕ್ಕಂಥ ದೃಷ್ಟಿಯಿಂದ ವಾಸ್ತವಿಕ ಸಂಗತಿಗಳನ್ನು ಸಮಾಜದಲ್ಲಿ ಕೆಲವು ಜನಗಳು ಇನ್ನೂ ಕೂಡ ಬಹಳ ಜನಗಳು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಹೇಳಿದ್ದು ಬಿಟ್ಟರೆ, ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜನಾಂಗಗಳ ಮಧ್ಯೆ, ಜಾತಿಗಳ ಮಧ್ಯೆ ವಿರಸವನ್ನು ಬೆಳೆಸ್ತಕ್ಕಂಥ ಅಭಿಪ್ರಾಯ ನಮ್ಮದಲ್ಲ. ಅದನ್ನು ಮೊದಲು ಕೂಡ ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಆದ್ದರಿಂದ ಹೆಚ್ಚಿನ ವಿಷಯಕ್ಕೆ ನೀವು ಕೋರ್ಟು ಕಚೇರಿ ಇವೆಲ್ಲ ಇದ್ದಾವೆ, ಮಾಡಿಕೊಳ್ಳಿ. ಇನ್ನು ಸಂಶೋಧಕರಾಗಿರ್ತಕ್ಕಂಥ ಮತ್ತು ಒಂದು ಮಠದ ಪೀಠಾಧಿಪತಿಯಾಗಿರ್ತಕ್ಕಂಥ ನನಗೆ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಧರ್ಮಪೀಠಕ್ಕೂ ನಮ್ಮ ಧಾರ್ಮಿಕ ಚಟುವಟಿಕೆಗಳಿಗೆ ಮಾತ್ರ ಸೀಮಿತ. ಇನ್ನು ಮುಂದೆ ತಾವು ಯಾವುದೇ ವಿಷಯಕ್ಕೂ ಕೂಡ ನನ್ನನ್ನು ಆಶ್ರಯಿಸಲು ಬೇಡಿ, ಯಾವುದಕ್ಕೂ ಕೂಡ ನನ್ನ ಮೇಲೆ ನಿರೀಕ್ಷೆಯನ್ನು ಕೂಡ ಇಟ್ಕೋಬೇಡಿ. ಅದರಿಂದ ಯಾಕಂದರೆ ಬಹಳ ನೀರಸವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಬೇರೆ ಯಾವುದೇ ಜನಾಂಗದಲ್ಲೂ ಇಲ್ಲದೇ ಇರತಕ್ಕಂಥ ಅಷ್ಟು ನೀರಸವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವೀರಶೈವ ಜಂಗಮರಲ್ಲಿ ಇದ್ದಿದ್ದರಿಂದ, ನಾವಾದರೂ ಕೂಡ ಸಮಾಜದ ಒಂದು ಅಂಗವಾಗಿ ನಮಗೂ ಕೂಡ ಸ್ವಾಭಿಮಾನ ಇದ್ದಿದ್ದರಿಂದ ನಾವು ಕೂಡ ಕೆರಳಿ ವೀರಶೈವ ಜಂಗಮರನ್ನು ಕುರುಬರು ಅಂತ ಕರೆದಿದ್ದಕ್ಕೆ, ಇನ್ನೇನೋ ಮಾಡಿದ್ದಕ್ಕೆ ಪದೇ ಎಲ್ಲರೂ ಸೇರಿಕೊಂಡು ಗುಂಪಿನಲ್ಲಿ ಬಹಳ ಹೀನಾಯವಾಗಿ ಬೈದದ್ದನ್ನು ನೋಡಿ ನಾವು ಪ್ರತಿಕ್ರಿಯೆ ಕೊಟ್ಟು ಬಿಟ್ಟರೆ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ದೇಶ ನಮಗಿಲ್ಲ. ಅವ್ರು ಯಾರೇ ಏನೋ ಅಂದ ಕೂಡಲೇ ನಮಗೇನು ಆಗೋದಿಲ್ಲ. ಅವ್ರು ಕುರುಬರು ಅಂದ್ರೆ ನಾವೇನು ಕುರುಬರು ಆಗಲ್ಲ. ನಾವು ಯಾವತ್ತೂ ವೀರಶೈವ ಜಂಗಮರೇ. ಆನೆ ಬೀದಿಯೊಳು ಬರಲು ಶ್ವಾನತ ಬಗಳುವುದು, ಹಾನಿಯು ಮಾನನ ಶ್ವಾನನಂತಾಡಿದರೆ ಹಾನಿಯ ಮಾನವೇ ಹಾನಿ ಸರ್ವಜ್ಞ ಅಂತೇಳಿ ಈಗ ಪೀಠಾಧಿಪತಿಗಳೆಲ್ಲರೂ ಕೂಡ ಸುಮ್ಮನೆ ಇದ್ದಾರೆ, ಮೌನ ವಹಿಸಿದ್ದಾರೆ. ನಾವು ಕೂಡ ಸಮಾಜದ ಒಂದು ಅಂಗ ಅಂತ ನಾವು ಸಮಾಜದ ಋಣವನ್ನು, ಗುರು ಋಣ, ಮಾತೃ ಋಣ, ಪಿತೃ ಋಣ, ಸಮಾಜದ ಋಣ ಇರುತ್ತೆ. ಅದರಿಂದ ನಾವು ಅದನ್ನು ತೀರಿಸಿದ್ದೇವೆ. ಅಷ್ಟು ಬಿಟ್ಟರೆ ನಮಗೂ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಒತ್ತಡ ತರ್ತಕ್ಕಂಥ ಪ್ರಸಂಗಗಳು ಯಾವುದೂ ಇಲ್ಲ. ನಮಗೂ ಕೂಡ ಎಲ್ಲ ಜವಾಬ್ದಾರಿಗಳಿದ್ದಾವೆ, ಸಾಕಷ್ಟು ಜೀವನದ ಕೆಲಸಗಳಿದ್ದಾವೆ, ಒತ್ತಡಗಳಿದ್ದಾವೆ. ಆದರೂ ಕೂಡ ನಾವು ತಿಳ್ಕೊಂಡಂಥ ವಿಷಯವನ್ನು ಅಚ್ಚುಕಟ್ಟಾಗಿ ನಿಮಗೆ ಮುಟ್ಟಿಸಿದ್ದೇವೆ. ಯಾವುದೇ ರೀತಿಯ ದೊಡ್ಡ ಸಂಶೋಧಕರು, ಹಿಂದೆ ಏನು 2 ಸಂಶೋಧಕರು ಇದ್ದರಲ್ಲ, ಅವರಿಗಿಂತ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲದಂತೆ ಅವರ 10 ಪಟ್ಟು ನಾನು ಸಮಾಜ ಸೇವೆಯನ್ನು ಮಾಡಿದ್ದೇನೆ. ನನಗೆ ತೃಪ್ತಿ ಇದೆ. ಇನ್ನು ಸಾಕು. ನಾವು ಯಾವುದೇ ವಿಷಯದ ಬಗ್ಗೆ ಯಾರ ಸಣ್ಣ ಜನಗಳ ಜೊತೆ, ಲೆಕ್ಕಕ್ಕೆ ಬರದೇ ಇಲ್ಲದಂಥ ಸಣ್ಣ ಕ್ಷುದ್ರ ಜನಗಳ ಜೊತೆ ನಾವು ವಾದವನ್ನು ಮಾಡಲಿಕ್ಕೆ ಹೋಗಲ್ಲ. ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದೇವೆ. ಅದರಿಂದ ನಮ್ಮನ್ನು ನಾವಿನ್ನ ಮೇಲೆ ಆ ಒಂದು ವಿಷಯಕ್ಕೆ ಹೋಗೋದಿಲ್ಲ. ನಾವಾಯಿತು, ನಮ್ಮ ಧರ್ಮದ ಸಾಂಸ್ಕೃತಿಕ ವಿಷಯ ಆಯಿತು ಬಿಟ್ಟರೆ ಈ ಚರ್ಚೆಗಳ ವಿಷಯಕ್ಕೂ ನಮಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧವಿಲ್ಲ. ನೀವು ಬೇಕಾದರೆ ಪೀಠಗಳ ಮೇಲೆ ಅಥವಾ ನಿಮ್ಮ ಯಾವುದೋ ವೈಯಕ್ತಿಕ ಇದ್ರ ಮೇಲೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಅದರಿಂದ ಎಲ್ಲ ಜನಾಂಗಗಳಂತೆ ನಮ್ಮದು ಒಂದು ಜನಾಂಗ ಇದೆ, ಸಮಾಜದ ಋಣ ನಮ್ಮದು ಇದೆ. ನಮಗೂ ಕೂಡ ಆತ್ಮಾಭಿಮಾನ ಇರುತ್ತೆ. ನಮ್ಮ ಇಲ್ಲದೇ ಇರೋಂತಕ್ಕಂಥ ಜಾತಿಯನ್ನು ನಮಗೆ ಆರೋಪಿಸಿದಾಗ, ಈಗ ನೀವು ಹೇಗೆ ಹೈಜಾಕ್ ಮಾಡಿದ್ದಾರೆ ರೇಣುಕಾಚಾರ್ಯನ ಅಂತ ಹೇಳ್ತೀರೋ, ಅದೇ ರೀತಿ ನೀವು ಕೂಡ ಜಾತಿ ಇಲ್ಲದ ಜಾತಿಯನ್ನು ನಮ್ಗೆ ಆರೋಪಿಸಿ ನೀವು ಕೂಡ ಹೈಜಾಕ್ ಮಾಡೋಕ್ಕೆ ಬಂದಿದ್ದೀರಿ.
ವೀರಶೈವ ಜಂಗಮರನ್ನು ಕುರುಬರು ಅಂತ ಹೇಳ್ತಕ್ಕಂಥದ್ದು ಅದಕ್ಕಿಂತ ಜಾಸ್ತಿ ಹೈಜಾಕ್ ಅದು. ಅದನ್ನು ನಾನು ಈಗ ಹೇಳ್ತಾ ಇದ್ದೀನಿ. ಆದ್ದರಿಂದ ನಾವು ಈ ವಿಷಯಕ್ಕೆ ನಾವಿನ್ನು ನೀವೇನೇ ಹೇಳಿರೂ ಕೂಡ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಈಗಾಗಲೇ ಉಜ್ಜಿನಿ ಪೀಠದ ವಿವಾದ ನಮಗೆ ಗೊತ್ತಿದೆ. ಅವರು ಕೂಡ ಇದೇ ರೀತಿಯಾಗಿ ಹೋರಾಟ ಮಾಡಿ ಸುಮ್ಮನಾಗಿದ್ದಾರೆ. ನಿಮ್ಮದು ಅದೇ ರೀತಿ ಆಗುತ್ತೆ ಬಿಟ್ಟರೆ ಇದರಲ್ಲಿ ಏನೂ ಆಗಲ್ಲ. ನಮಗೆ ಗೊತ್ತಿದೆ. ನಾವೇನು ದಡ್ಡರಲ್ಲ. ದಡ್ಡತನದಿಂದ ಮಾತಾಡ್ತಾ ಇಲ್ಲ. ನಾವು ಬುದ್ಧಿವಂತಿಕೆಯಿಂದಲೇ ಮಾತಾಡಿದ್ದೀವಿ. ಇವತ್ತಿನ ಸಮಾಜ ಒಳ್ಳೆ ರೀತಿ ಹೋಗಲಿ, ವೀರಶೈವ ಧರ್ಮದ ಇತಿಹಾಸವನ್ನು ಚೆನ್ನಾಗಿ ತಿಳ್ಕೊಳ್ಳಿ. ವೀರಶೈವ ಲಿಂಗಾಯತದ ಚರಿತ್ರೆ ಏನೇ ಇರಲಿ, ಅದು ವಿವಾದಗಳು, ಅದು ರಾಜಕೀಯ ಪ್ರೇರಿತವೋ ಇನ್ನೊಂದೋ, ಅಥವಾ ಯಾರೋ ಪುಸ್ತಕಗಳನ್ನು ಬರೆದು ತಿರುಚಿ ಇತಿಹಾಸವನ್ನು ತಿರುಚಿ ಕೆಡಿಸಿದ್ರು, ಅದು ಬೇರೆ ವಿಷಯ. ಅಂತೂ ನಮಗೆ ಸತ್ಯ ಏನು ಅಂತ ಗೊತ್ತಿದೆ. ಸತ್ಯ ಗೊತ್ತಿಲ್ಲದಲೇ ನಾವು ದಡ್ಡರಂಗೆ ಅಂದ್ಕೊಂತಿಲ್ಲ. ಎಲ್ಲ ವಿಷಯನೂ ಕೂಲಂಕುಷವಾಗಿ ಕೂದಲು ಎಳೆ ಕೂಡ ನಮಗೆ ಗೊತ್ತಿದೆ. ಇದು ಕ್ಲಿಯರ್ ಇದು. ಆದ್ದರಿಂದ ನೀವು ಇನ್ನು ಏನು ಬೇಕಾದರೂ ಮಾಡ್ಕೊಳ್ಳಿ. ಇನ್ನು ನಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾ, ಈಗ ಮತ್ತು ವಿಡಿಯೋಗಳ್ನು ಮಾಡಲಿಕ್ಕೂ ಕೂಡ ಈ ಯೂಟ್ಯೂಬ್ ಕೂಡ ಬಲಶಾಲಿ ಆಗಿಲ್ಲ, ಬಹಳ ದುರ್ಬಲವಾಗಿದೆ. ಇನ್ನು ಮುಂದೆ ವೀರಶೈವ ಜಂಗಮರು ನಿಮ್ಮ ಒಂದು ಏನಿದೆ, ನಿಮ್ಮ ಮನಸ್ಥಿತಿ ಏನಿದೆ ಅದನ್ನು ನೀವು ಬೇಡ ಜಂಗಮದ ವಿಷಯ ಆಗಿರ್ಬೋದು, ವೀರಶೈವ ಸಂಸ್ಕೃತಿ ಉಳಿಸ್ತಕ್ಕಂಥ ವಿಷಯ ಆಗಿರ್ಬೋದು, ಇನ್ಯಾವುದೇ ವಿಷಯ ಆಗಿರ್ಬೋದು, ನಮ್ಮ ಕಡೆ ನೀವು ಇನ್ನು ನಿರೀಕ್ಷೆ ಇಟ್ಕೋಬೇಡಿ. ನನ್ನ ಸೇವೆಯನ್ನು ನಾನು ಮಾಡಿಬಿಟ್ಟಿದ್ದೇನೆ. 15 ವರ್ಷಗಳು ನಿರಂತರ ಓದಿದ್ದನ್ನು ಎಲ್ಲ ವಿಷಯವನ್ನು ಕೊಟ್ಟಿದ್ದೇನೆ. ಬಸವಣ್ಣಂದು ಚೌಡದಾನಪುರ ಶಾಸನದಲ್ಲಿ ಸಂಗಮೇಶ್ವರ ಪುತ್ರ ಅಂತಿದೆ, ಅದನ್ನು ಹೇಳಿದ್ದೀನಿ. ಯಾಕಂದರೆ ಅದು ಬಸವಣ್ಣಗೆ ಲಿಂಗ ಕಟ್ಟಿದರು ವೀರಶೈವ ಜಂಗಮರಲ್ಲ ಅಂತ ಅವರು ವಾದ ಇದ್ದರಿಂದ ಅದನ್ನು ಕೊಟ್ಟಿದ್ದೀನಿ. ಇನ್ನು ಬೇರೆ ಬೇರೆ ವಿಷಯಕ್ಕೂ ಲಿಂಗೋದ್ಭವದ ಕಲ್ಪನೆಗಾಗಿರ್ಬೋದು, ಸಿದ್ಧಾಂತ ಶಿಖಾಮಣಿ ವಿಷಯ ಆಗಿರ್ಬೋದು, ಬೇಕಾದಷ್ಟು ಹೇಳಿದ್ದೇನೆ. ಇದು ನಾನು ಹೇಳೋದ್ರಿಂದ ಬಗೆಹರಿಯಲ್ಲ ಅಂತ ನಮಗೂ ಕೂಡ ಗೊತ್ತಾಗಿದೆ. ಆಮೇಲೆ ನಾವೇನೇ ಹೇಳಿರೂ ಕೂಡ ಅವರು ಉಲ್ಟಾ ಪಲ್ಟಾ ಮಾಡ್ತಾರೆ ಅಂತಲೂ ಗೊತ್ತಾಗಿದೆ. ಆಮೇಲೆ ಈಗ ಅವರು ಮಾಡ್ತಿರ್ತಕ್ಕಂಥ ಎಲ್ಲ ತದ್ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳು, ಕಲ್ಯಾಣದಲ್ಲಿ ಶರಣರು ಇದ್ದಾಗ ಯಾವುದೇ ಒಬ್ಬ ಬೆರಳೆಣಿಕೆಗೆ ತೋರ್ಸೋಕ್ಕೂ ಕೂಡ ಇವತ್ತು ಉದಾಹರಣೆ ಕೂಡ ಒಬ್ಬ ಮುಸ್ಲಿಮ್ ಇಲ್ಲ. ಆದರೆ ಇವತ್ತು ಮುಸ್ಲಿಮರು ಕರ್ಕೊಂಬಂದ್ಬಿಟ್ಟು ಅವ್ರು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಕೂಡ ಸನಾತನ ಧರ್ಮವನ್ನು ಹಣಿಯಲಿಕ್ಕೆ, ಸನಾತನ ಧರ್ಮವನ್ನು ತುಳಿಯಲಿಕ್ಕೆ, ನಿರ್ನಾಮ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಸಮಾಜ ಸಂಪೂರ್ಣ ಕಲುಷಿತವಾಗಿದೆ, ಕೆಟ್ಟು ಹೋಗಿದೆ. ಇಲ್ಲಿ ಸಾತ್ವಿಕ ಧರ್ಮಗಳು ಮುಂದೆ ಉಳಿತಕ್ಕಂಥ ಯಾವುದೇ ಲಕ್ಷಣ ಇಲ್ಲ. ವೀರಶೈವ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಇನ್ಯಾವುದೇ ಆಗಿರತಕ್ಕಂಥ ಸಾತ್ವಿಕ ಧರ್ಮ ಆಗಿರ್ಬೋದು, ಉಳಿಯಲಿಕ್ಕೆ ಬಹಳ ಅವಕಾಶಗಳು ಬಹಳ ಕಮ್ಮಿ ಇದೆ. ಮಾಂಸಾಹಾರಿಗಳ ಜನಸಂಖ್ಯೆ, ದನಗಳನ್ನು ಪ್ರಾಣಿಗಳನ್ನು ಕಡಿತಕ್ಕಂಥವ್ರ ಜನಸಂಖ್ಯೆ ಜಾಸ್ತಿಯಾಗಿದೆ, ಸಸ್ಯಾಹಾರಿಗಳ ಸಂಖ್ಯೆ ಕಡಿಮೆಯಾಗಿದೆ. ಆದ್ದರಿಂದ ಇಲ್ಲಿ ಅನ್ಯಾಯ ಜಾಸ್ತಿ ಆಗ್ತಾಯಿದೆ, ತಕ್ಕಡಿ ಅನ್ಯಾಯದ ಕಡೆ ಹೋಗ್ತಾ ಇದೆ. ಆದ್ದರಿಂದ ಸತ್ಯವನ್ನು ಅರಿತಿಹರೆ ಸತ್ತ ಹಾಗಿರಬೇಕು, ಸತ್ಯವನ್ನು ಅರಿತು ಉಸಿರಿದರೆ ಕಳವೋಗಿ ಸತ್ತವರಿಗೆ ಹತ್ತು ಕರೆದಂತೆ ಸರ್ವಜ್ಞ ಅಂತ ಹೇಳಿದರೆ, ಬಮ್ಮವನ್ನು ಅರಿತಿಹರೆ ಸುಮ್ಮನಿದ್ದಿರಬೇಕು, ಬಮ್ಮವನ್ನು ಅರಿತು ಉಸಿರಿದರೆ ಕಳಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ. ಇವೆಲ್ಲವನ್ನು ನಾನು ಮೊದಲಿಂದಲೂ ಹೇಳ್ತಾ ಬಂದಿದ್ದೇನೆ. ಆದ್ದರಿಂದ ನಮಗೆ ಇನ್ನೂ ಬೇರೆ ಬೇರೆ ಕೆಲಸಗಳ ಒತ್ತಡ ಇರೋದ್ರಿಂದ ನಾವು ಇನ್ನೂ ಕೆಲವು ಪುಸ್ತಕಗಳು ಎಲ್ಲ ಸಾಕಷ್ಟು ಸಂಶೋಧನೆ ನಮಗೆ ಬಹಳ ಭಾರ ಇದೆ, ಮತ್ತು ಬೇರೆ ಕೆಲಸಗಳು ಇದೆ. ಆದ್ದರಿಂದ ನೀವು ಇನ್ನು ಮುಂದೆ ನೀನು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಸಮಾಜದ ಋಣವನ್ನು ನಾನು ತೀರಿಸಿದ್ದೇನೆ ಅಂತ ಈ ವೀರಶೈವ ಜಂಗಮರಿಗೆ ನಾನು ಈ ಮೂಲಕ ಈ ಒಂದು ವಿಡಿಯೋದ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ. ಇನ್ನು ನೀವಾಯಿತು, ನಿಮ್ಮ ಇದಾಯಿತು, ನಮಗೆ ಗೊತ್ತಾಗೋಯಿತು. ನಿಮ್ಮಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಏನು ನಿಮ್ಮಿಂದ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಯಾವಾಗ ಬೇಡ ಜಂಗಮ ಫೇಲ್ಯೂರ್ ಆಯಿತೋ ಅಲ್ಲಿ ನಿಮ್ಮ ಹಣೆ ಬರ ಗೊತ್ತಾಯಿತು. ಯಾವಾಗ ಎಲ್ಲರೂ ಕೂಡ ನಿಮ್ಮನ್ನು ಕುರುಬರು ಅಂತ ಕೂಗ್ತಾ ಇದ್ದರು, ನೀವು ಯಾರೂ ಕೂಡ ಚಕಾರ ಎತ್ತಿಲ್ವೋ ಅಲ್ಲಿ ನಿಮ್ಮ ವಿಷಯ ಗೊತ್ತಾಯಿತು. ಎಲ್ಲ ಪೀಠಗಳು ಕೂಡ ಸ್ವಾಭಿಮಾನ ಇಲ್ಲದಲೇ ಯಾವಾಗ ಸುಮ್ಮನಿದ್ರೋ ಅಲ್ಲಿ ನಿಮ್ಮ ಹಣೆ ಬರ ಗೊತ್ತಾಯಿತು. ಇನ್ನು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೂ ಇದಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ನಾವೇನು ಅಧ್ಯಯನ ಮಾಡಿದ್ವಿ ಅದನ್ನು ಪ್ರಾಮಾಣಿಕವಾಗಿ, ನಾನು ಒಬ್ಬ ಸಂಶೋಧಕನಾಗಿ ಅದನ್ನು ನಾನು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿದ್ದನ್ನಷ್ಟೇ ಹೇಳಿದ್ದೇನೆ. ಇಲ್ಲಿ ನಮಗೆ ಯಾರ ಮೇಲೂ ಪೂರ್ವಾಗ್ರಹ ಇಲ್ಲ. ಆದ್ದರಿಂದ ನಮಗೆ ಬೇರೆ ಕೆಲಸಗಳು ಇರೋದ್ರಿಂದ ನಮ್ಮ ಪೀಠ ಇದ್ದೇ ಇರುತ್ತೆ, ಧಾರ್ಮಿಕ ಸಂಸ್ಕೃತಿಯನ್ನು ಹೇಳ್ತಿರ್ತೀವಿ. ಆದರೆ ಈ ರೀತಿ ವಿವಾದಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ ನಾವು ಬರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.